ಇವಾಗ ಯಾವ ರಾಶಿಯವ್ರು ಕರೆ ಮಾಡ್ತಾರೆ ನೋಡೋಣ ನಮಗೆ ಲೈವ್. ಓಕೆ, ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬೆಂಗಳೂರಿಂದ ಮಾತಾಡ್ತಾ ಇರೋದು ಮೇಡಮ್. ನನ್ನ ಹೆಸರು ಶಾಂತಮ್ಮ ಅಂತ. ಓಕೆ, ಅಮ್ಮ ಸೌಂಡ್ ಜಾಸ್ತಿ ಕೊಡಿ, ಇಲ್ಲೊಂಚೂರು ಸೌಂಡ್ ಕೊಡಿ, ನೀವು ಜೋರಾಗಿ ಮಾತಾಡೋಣ. ಜೋರಾಗಿ ಮಾತಾಡಿ ಮೇಡಮ್. ಯಾರ ಬಗ್ಗೆ ಕೇಳ? ಹಲೋ, ನಮ್ಮ ಮಗನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಓಕೆ, ಡೇಟ್ ಆಫ್ ಬರ್ತ್ ಹೇಳ್ತೀರಾ ಅವ್ರದ್ದು? 8ನೇ ತಿಂಗಳು 30ನೇ ತಾರೀಕು 30/8/88. 1988. ಓಕೆ, 30/8/88. ಹುಟ್ಟಿದ ಸಮಯ ಬೆಳಿಗ್ಗೆ 7:55. ಬೆಳಗ್ಗೆ 7:55. ರಿಪೀಟ್ ಹೇಳಿ ನೋಡೋಣ. 30ನೇ ತಾರೀಕು 8ನೇ ತಿಂಗಳು 88ನೇ ಇಸ್ವಿ, ಕರೆಕ್ಟ್ ಅಲ್ವಾ? ಕರೆಕ್ಟ್ ಮೇಡಮ್. 30/8/88. 88 ಬೆಳಿಗ್ಗೆ 7:55. 7:55 ಮೇಡಮ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಬೆಂಗಳೂರಿಂದ ಮಾತಾಡ್ತಾ ಇದ್ದೀವಿ ಸರ್. ಓ ಸೂಪರ್. ಭಾನುವಾರ ಏನಾಯ್ತು, ವೆಜ್ಜಾ ನಾನ್ ವೆಜ್ಜಾ ಬಾಡಿ? ಸರ್ ಹಾಂ, ವೆಜ್. ಏನು ಅನ್ನಿಸ್ತೈತೆ ನಮ್ಮ ಮಾತು? ಹೋದ ವಾರ ಅಷ್ಟೊಂದು ರಾಶಿಗೂ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಅದೇ 1, 8 ಎಲ್ಲ ಸರಿಲ್ಲ ಅಂತ ಹೇಳಿದ್ದು. ಸರ್ ಹೇಳಿದ್ರಿ, ನಾವು ಅದ್ರಾಗಿಂದ ನಮ್ಗೆ ಅದು ಅನುಕೂಲ ಆಗುತ್ತೆ ಅಂತಾನೆ ನಿಮ್ಗೆ ಕೇಳೋಣ ಅಂತ ಮಾಡಿದ್ದೀವಿ ಸರ್. ನನ್ನ ಪ್ರೋಗ್ರಾಮ್ ನೋಡ್ತಾ ಇದ್ರೆ ಇವತ್ತು ಅಪರೂಪ ಕರೆ ಸಿಕ್ಕಿತಾ? ಇಲ್ಲ ಸರ್, ನೋಡ್ತಾ ಇದ್ದೀವಿ, ಸಿಕ್ಕಿರಲಿಲ್ಲ, ಇವತ್ತು ಸಿಕ್ತು ಸರ್. ಏನು ಅನ್ಸುತ್ತಮ್ಮ, ಈ 2029ಗೆಲ್ಲ ಇನ್ನೂ ದೊಡ್ಡ ಅನಾಹುತ ಆಗುತ್ತೆ, ಅಷ್ಟೊಂದು 30% ಹಾಳಾಗುತ್ತೆ ದೇಶ ಅಂದಿದ್ದಲ್ಲ? ಹಾಗೆ ಆಗುತ್ತೆ ಅಂತ ಹೇಳ್ತಾ ಇದ್ರೆ ನಾವು ನಂಬ್ಕೊಂತೀವಿ ಸರ್, ಖಂಡಿತ ಇದೆ. ಓಕೆ, ಯಾವ್ಯಾರಿಂದ ಕರೆ ಮಾಡಿದ್ರೆ? ಏನು ಪ್ರಶ್ನೆ? ಏನು ಸರ್, ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಏನು ಪ್ರಶ್ನೆ? ಒಂದು ಸ್ವಲ್ಪ ಜಾಬ್ಗೆ ಹೋಗೋಕ್ಕೆ ಸ್ವಲ್ಪ ಇದು ಮಾಡ್ತಾರೆ ಸರ್. ಓಕೆ ಮೇಡಮ್, ಇಲ್ಲಿ ಏನಾಗುತ್ತೆ ಗೊತ್ತಾ, ನಿಮ್ಮ ಮಗನಿಗೆ ಜಾಬ್ ಇವಾಗ ನಡೀತಿರೋದು ಶುಕ್ರ ದಿಸೆ, ಭಾಳ ವಿಶೇಷ 2027 ಮೇಡಮ್. ಜಾಬಿಗೆ ಹೋಗ್ಬೇಕಂದ್ರೆ ನಿಮ್ಮ ಮಗನಿಗೆ ಒಂದು ಅದ್ಭುತವಾದ ಒಂದು ಲೈಫಲ್ಲಿ ಒಂದು ಶುಕ್ರ ಶಾಂತಿ ಮಾಡಿಸಿ, ಇಲ್ಲ ನಮ್ಮಲ್ಲಿ ಸಿಗುವಂಥ ಡೈಮಂಡ್ ಮತ್ತು ಶುಕ್ರಗ್ರಹದ ಬ್ಯಾಸ್ಲೆಟ್ನ ಯೂಸ್ ಮಾಡಿ. ನಿಮ್ಮ ಮಗನ ರೂಮಲ್ಲಿ ಯಾರ್ಯಾರು ಮಲಗ್ತಾರೆ? ಮದುವೆ ಆಗಿದೆ ಸರ್, ಮಗು ಇದೆ. ಯಾರ್ಯಾರು ಅವನು ಒಬ್ಬನೇ ಮಲಗ್ತಾರಾ, ಮಕ್ಕಳು ಮರಿ 3 ಜನ ಮಲಗ್ತಾವ್ರ? ಸರ್, ಮಗು ಹೆಂಡತಿ 3 ಜನ ಸಪ್ರೇಟ್ ಇದ್ದಾರೆ ಸರ್. ಸಪ್ರೇಟಾಗಿ ಇದ್ದಾರೆ, ಮಲಗೋದು ಕೇಳ್ತಾ ಇದ್ದೀನಿ. ಹೆಂಡತಿ ಊರಲ್ಲಿ ಇದ್ದಾರಾ, ಮಗನ ಜೊತೆ ಇದ್ದಾರಾ? ಇಲ್ಲ ಇಲ್ಲೇ ಇದ್ದಾರೆ, ಜೊತೆಲೇ ಇದ್ದಾರೆ. ಗಂಡ ಹೆಂಡತಿ ಚೆನ್ನಾಗಿದ್ದಾರಾ? ಚೆನ್ನಾಗಿದ್ದಾರೆ ಸರ್, ಅಷ್ಟೊಂದು ಇಲ್ಲ, ಒಂದೊಂದ್ಸರಿ ಡಿಫ್ರೆನ್ಸ್ ಇದೆ ಇಬ್ರಿಗೂ. ಹಾಂ, ಓಕೆ. ಯಾರಿಗಾರು ಮನೇಲಿ BP ಬಂದಿತ್ತಾ? ಸರ್, BP ಯಾರಿಗೂ ಇಲ್ಲ ಸರ್, ನಮಗೆ ಯಾರಿಗೂ ಬಂದಿಲ್ಲ. ಶುಗರ್ ಇದೆ. ಹಾಂ, ಓಕೆ. ಬರ್ದಿಟ್ಟು ಕೇಳಿ, ನಿಮ್ಮ ಮಗನಿಗೆ ಕೆಲಸ ಕನ್ಫರ್ಮ್ ಆಗುತ್ತೆ. ಒಂದು ಶುಕ್ರಗ್ರಹದ ಬ್ಯಾಸ್ಲೆಟು ಮತ್ತು ಡೈಮಂಡ್ ಸಂಬಂಧಪಟ್ಟಂಥ ಬ್ಯಾಸ್ಲೆಟ್ ಯೂಸ್ ಮಾಡೋಕ್ಕೆ ಹೇಳಿ. ಶುಕ್ರನ ಟೆಂಪಲ್, ಕಂಜನೂರು ಟೆಂಪಲ್ಗೆ ಹೊರಟು ಬರೋಕ್ಕೆ ಹೇಳಿ, ತುಂಬ ಒಳ್ಳೆಯದಾಗುತ್ತೆ. ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಬೇಡಿ. ಯೆಲ್ಲೋ ಕಲರ್ ಬೆಡ್ಶೀಟ್ನ ಅತಿ ಹೆಚ್ಚು ಯೂಸ್ ಮಾಡೋಕ್ಕೆ ಹೇಳಿ. ಹಳ್ಳಿ ಮರನ ಡೈಲಿ ಟಚ್ ಮಾಡೋಕ್ಕೆ ಹೇಳಿ. ವಾಕ್ ಮಾಡಿದಾಗ ಎಲ್ಲರೂ ಟೆಂಪಲ್ ಹತ್ರ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ ನಮಸ್ತೆ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೈಸೂರಿಂದ ಮೇಡಮ್. ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಸರಿ, ಓಕೆ. ಡೇಟ್ ಆಫ್ ಬರ್ತ್ ಹೇಳ್ತೀರಾ ಅವ್ರದ್ದು? ಹೌದು ಮೇಡಮ್. ಹೇಳಿ. 9/9/2009. ಓಕೆ, 9/9/2009. ಹುಟ್ಟಿದ ಸಮಯ? ಬುಧವಾರ ಮಧ್ಯಾಹ್ನ 12:25. ಒಂದು ಲಿಖಿತ ಅಂತ. 2009 ಎಷ್ಟು? ಮಧ್ಯಾಹ್ನ 12:25. ಕರೆಕ್ಟಾ? ಹ್ಞೂ ಮೇಡಮ್. ಓಕೆ, ಏನು ಪ್ರಶ್ನೆ ಇದೆ ಕೇಳಿ ಮೇಡಮ್. ಗುರುಜಿ ಇದ್ದಾರೆ, ಮಾತಾಡಿ. ನಮಸ್ತೆ ಗುರುಜಿ. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಗುರುಜಿ, ನೀವು? ನಾನು ಸೂಪರ್ ಆಗಿದ್ದೀನಿ. ಏನು ಅನಿಸುತ್ತೆ ನನ್ನ ಪ್ರೋಗ್ರಾಮು ವಾರಲ್ಲಿ ಆಗ್ತಾಯಿತ್ತಲ್ಲ, ನಮ್ಮ ಡೇಟಲ್ಲಿ ಆಗುತ್ತಲ್ಲ? ನಾವು ಗುರುಜಿ, ನಾವು ವಾರ ನೀವು ಎಷ್ಟೊತ್ತು ಬರ್ತೀರ? ಗಾರ್ಮೆಂಟ್ಸ್ ರಜೆ ಇರೋದಕ್ಕೂ ಅದಕ್ಕೂ 6:05 ಫೋನ್ TV ಹಾಕ್ಬಿಟ್ಟು ಕೂತಿರ್ತೀನಿ. ಹೌದಾ? ಯಾವ ಏರಿಯಾ ತಾಯಿ? ಮೈಸೂರಲ್ಲಿ PK ಲೇಔಟ್ ಅಂತ, ಸರಸ್ವತಿಪುರಂ ಸೈಡ್ ಗುರುಜಿ. ಓಕೆ, ಇವತ್ತು ಮೊನ್ನೆಲ್ಲ ವಾರ ಆಗ್ತಾಯಿತ್ತಲ್ಲ, ಇದನ್ನೆಲ್ಲ ನಮ್ಮ ಡೇಟ್ ಪ್ರೆಡಿಕ್ಷನ್ ಮಾಡಿದ್ವಲ್ಲ, ಏನು ಅನಿಸುತ್ತೆ? ಅದು ನೀವು ಒಂದಂಗೆ ಆಗ್ತಾ ಇದೆ ಗುರುಜಿ. ಫ್ಲೈಟ್ ಅವಾಗೆಲ್ಲ ಒಂಥರ ರೆಡ್ ವೈಟ್ ಎಲ್ಲ ಅವಾಗ ಹೇಳ್ತಾ ಇದ್ರಲ್ಲ, ಮತ್ತೆ ಡೇಟ್ಗಳು ಹಾಂ, ಟೂರ್ ಎಲ್ಲ ಹೋಗ್ಬೇಡ್ದು 29 ಇದೆಲ್ಲ ಅವಾಗ ಹೋದ ತಿಂಗಳು 2025 ಅದೆಲ್ಲ ನಿಜ ಆಗಿದೆ ನೋಡಿ. ನೆನ್ನೆ 29 ಬಾಂಬ್ ಹಾಕಿರೋ, ಇಸ್ರಾಲ್ ಮೇಲೆ ಬಾಂಬ್ ಹಾಕಿದಾರಲ್ಲ. ಹೌದು ಗುರುಜಿ. ಇದೆಲ್ಲ ಏನು ಅನಿಸುತ್ತೆ? ಅಚ್ಚುಕಟ್ಟಾಗಿ ಪರ್ಫೆಕ್ಟಾಗಿ ಹೇಳ್ತೀನಿ ಇದೇ ಡೇಟ್ ಅನಾಹುತ ಆಗುತ್ತೆ ಅಂತ. ಹೌದು, ನೀವು ಅಂದಂಗೆ ಆಗ್ತಾ ಇದೆ. ನನಗೆ ನನ್ನ ಮಗಂದು ಸ್ಕೂಲ್ಗೆ ಹೋದಾಗ ಆಕ್ಸಿಡೆಂಟ್ ಆಯ್ತು, ಅದಂತೂ ಪಕ್ಕ 29 ಡೇಟ್ ಅಂದ್ರೆ ಅವತ್ತು ಹಂಗ ಆಗಿದ್ದೆ. ನನಗೆ ನಿಜ ಆಶ್ಚರ್ಯ ಆಯ್ತು. ಹೆಂಗಾಯ್ತು, ಏನಂತ ಹೇಳಿದ್ದೆ? ಅದೇ 29ನೇ ತಾರೀಕೆಲ್ಲ ಚೆನ್ನಾಗಿಲ್ಲ ಅಂದ್ರೆ ಅವತ್ತೇ ಅವರು ಸ್ಕೂಲಿಂದ ಟೂರ್ ಹೋಗಿದ್ರು. ಅವತ್ತು ಹಂಗಾಗಿದೆ. ಒಂದು ಹುಡುಗ ತೀರೇ ಹೋಗಿತ್ತು ಗುರುಜಿ. ಹೌದಾ?
ಯಾವ ತಿಂಗಳಲ್ಲಿ? ಅದು ನವೆಂಬರ್ 29ರಲ್ಲಿ. ಓಕೆ, ಇದು ಯಾರ ಜಾತಕ, ಏನು ಪ್ರಶ್ನೆ ತಾಯಿ? ನಮ್ದು ಮಗಂದು ಗುರುಜಿ. ಅವನು ಇನ್ನು 15 ದಿನ ಎಕ್ಸಾಮ್ ಇದೆ. ಅವ್ನ್ದು ಏನು ಅಂತಾನೆ ಒಂಚೂರು ಗೊತ್ತಾಯ್ತಾ ಇಲ್ಲ ಗುರುಜಿ. ಓಕೆ, ಅವನ ಜಾತಕದಲ್ಲಿ ಸೂರ್ಯ ದಶೆ ನಡೀತಿದ್ದೆ, ಸೂರ್ಯಗ್ರಹ ಬಲವಾಗಿದ್ದಾನೆ. ಏನು ತಲೆ ಕೆಡಿಸ್ಕೊಬಿಡಿ, ಎಜುಕೇಷನ್ ಎಲ್ಲ ಚೆನ್ನಾಗಿರುತ್ತೆ, ತುಂಬ ತಲಾಗಿರುತ್ತೆ. ಇವನಿಗೆ ಒಂದು ಬುಧಗ್ರಹದ ಒಂದು ಬುಧಗ್ರಹದ ಬ್ಯಾಸ್ಲೆಟ್ ಕೊಡ್ತೀನಿ, ಮತ್ತು ಎಜುಕೇಷನ್ ಬ್ಯಾಸ್ಲೆಟ್ ಕೊಡ್ತೀನಿ. ಆನ್ಲೈನಲ್ಲಿ ತರಿಸ್ಕೊಳ್ಳಿ. ಏನು ಹೇಳಿ? ಆನ್ಲೈನ್ ಇದು ಬ್ಲಾಸ್ಲೆಟ್. ತರಿಸ್ಕೊಳ್ಳಿ, ಖಂಡಿತ ಅಲ್ಲ ಕೂಡ ಇವೆರಡು ತರಿಸ್ಕೊಂಡು ಅವ್ನಿಗೆ ಹಾಕ್ಸಿ, ತುಂಬ ಎಜುಕೇಷನ್ ಇಂಪ್ರೂವ್ ಆಗುತ್ತೆ. ಅವ್ನ ಎಜುಕೇಶನ್ ಬುಕ್ಕೇ ಮುಟ್ತಾ ಇಲ್ಲ ಗುರುಜಿ. ಅದೇ ಭಯ, ಮುಂದೆ ಅವ್ನ ಭವಿಷ್ಯ ಹೆಂಗಿರುತ್ತೋ, ಈಗ ಹೆಂಗ್ ಅವನೇ ಮುಂದೆ ಏನು ಮಾಡ್ತಾನೆ ಅಂದ್ರೆ ಅವ್ನ ಚಿಂತೆ ಗುರುಜಿ. ಅವ್ನ ಲೈಫಲ್ಲಿ ಬೇರೆ ಕ್ಯಾಸ್ಟ್ ಮದುವೆ ಆಯ್ತಾನೆ, ಡೈವರ್ಸ್ ಆಗುತ್ತೆ. ಗುರು ಚಂಡಾಳ ಯೋಗ ಇದೆ. ಏನು ಹೇಳಿ? ಗುರುದು ಇದ್ರದ್ದು ರಾಹು ಮತ್ತು ಗುರುಗ್ರಹ ಒಟ್ಟಿಗೆ ಇದ್ದಾರೆ, ಶುಕ್ರ ಕೇತು ಒಟ್ಟಿಗೆ ಇದ್ದಾರೆ, ಶನಿ ಮತ್ತು ಸೂರ್ಯ ಒಟ್ಟಿಗೆ ಇದ್ದಾರೆ. ಬುಧ ಚೆನ್ನಾಗಿದ್ದಾನೆ, ಬಿಸ್ನೆಸ್ ಮಾಡ್ಬೋದು, ಕೋರ್ಟು ಕೇಸೆಲ್ಲ ಅಲಿತಾನೆ. ಏನು ಹೇಳಿ? ಆಮೇಲೆ ಏನೋ ಕಂಟಕ ಇದೆ, ಒಂದು ಆಯ್ತು ಒಂಥರ ಆಕ್ಸಿಡೆಂಟ್ ಆಗಿತ್ತು, ಆ ಥರ ಎಲ್ಲ ಹೇಳ್ತಾ, ಅದೇ ಭಯ ಆಗಿತ್ತು ನಿಮ್ಮ ಹತ್ರ ಕೇಳಬೇಕು ಅಂತ ಗುರುಜಿ. ಇಲ್ಲ, ಇದು ಖಂಡಿತಲ್ಲೂ ಕೂಡ ಕೇಳಿ, ಮುಂದೆ ಗಂಡಾಂತರ ಇದೆ. ಸರಿಯಾರ ಗುರುಜಿ? ಆಫೀಸಿಗೆ ಬರ್ರಿ, ಇದೆಲ್ಲ ಹೇಳಕ್ಕಾತಾ? ಅಂದ್ರೆ ಅದೇ ಯಾವುದೋ ಒಂದು ಪಿಕ್ಚರ್ ಕಾಮೆಂಟ್ ನೋಡಿ, ಏನ್ರ ಯಾವ ಪಿಕ್ಚರ್ ತಾದ್ರೆ 50 ರೂಪಾಯಿ ಟಿಕೆಟ್ ಇರ್ತಾ ಇದ್ದಾರೆ, ರೂಮ್ವರೆಗೂ ತೋರಿಸ್ತೀರಾ, ಇನ್ನೊಂದು 5 ರೂಪಾಯಿ ತಂದು ಅದನ್ನೂ ತೋರಿಸಿ ಅಂತ ಒಂದು ಕಾಮಿಡಿ ಫೇಮಸ್ ಆಗಿದ್ದಲ್ಲ, ಹಂಗಾಯ್ತು ನಿಮ್ಮ ಕತೆ. ಇದೆಲ್ಲ ಇದು ನಿಮ್ಮ ರಹಸ್ಯವನ್ನು ಏ ಅಂತಾರೆ, ಹಂಗಾಗಿ ಅದು ವೈರಲ್ ಆಗ್ತೈತೆ ಆ ವಿಡಿಯೋ. ನಿಮ್ಮ ಜಾತಕವನ್ನು ಆನ್ಲೈನಲ್ಲಿ ಕೇಳಿ, ಇಲ್ಲ ಆಫೀಸಿಗೆ ಬರ್ರಿ. ತುಂಬ ಆಳವಾಗಿ ನೆಗೆಟಿವ್ ಇದ್ದಾವೆ, ತುಂಬ ಹೇಳಕ್ಕೆ ಬೇಜಾರಾಗುತ್ತೆ. ಏನು ಹೇಳಿ? ಏನು ಮಾಡ್ತೀರಾ? ಬರ್ತೀರಾ ಇಲ್ಲ ಆನ್ಲೈನಲ್ಲಿ ಕೇಳ್ತೀರಾ? ಅದೇ ಬರ್ಬೇಕು ಗುರುಜಿ. ನಾವು ಮೈಸೂರೇ ಇಲ್ಲ, ಮೈಸೂರಲ್ಲಿ ಇರೋದು. ಬರೋಕ್ಕೆ ನೋಡಬೇಡಿ. 9663112266 ಫೋನ್ ಮಾಡಿ. ನೀವು ಮೈಸೂರಲ್ಲಿ ಬೇಕಾದ್ರೆ ವೀಡಿಯೋ ಕಾಲ್ ಮಾತಾಡಿ ನನ್ನ ಹತ್ರ. ಫೋನಲ್ಲೇ ವೀಡಿಯೋ ಕಾಲ್ ಮಾತಾಡ್ಬೋದು, ಫೋನ್ ಕಾಲು ಮಾತಾಡ್ಬೋದು. ಏನು ಹೇಳಿ? ಫೋನ್ ಕಾಲಲ್ಲಿ ನೀವು ಫೋನ್ ಮಾಡಿ ನಮ್ಮ ಆಫೀಸ್ ನಂಬರ್ಸ್ಗೆ, ಅಮ್ಮ ನಾನು ಆನ್ಲೈನಲ್ಲಿ ತಗೋತೀನಿ, ಮೈಸೂರಿಂದ ಇದ್ದೀನಿ, ಬರೋಕ್ಕಾಗಲ್ಲ, ನಮ್ಮ ಮಗನ ಡೇಟ್ ಆಫ್ ಬರ್ತ್ ಕೇಳಿ ಅಂತೇಳಿ. ಅವ್ನು ಹುಡುಗ ಎತ್ತಾನೆ 9663112266 ಕರೆ ಮಾಡಿ. ವಾಟ್ಸಪ್ಪಲ್ಲಿ ನೀವು ವೀಡಿಯೋ ಕಾಲ್ ಬೇಕಾದ್ರೆ ಮಾತಾಡ್ಬೋದು. ಮಗ ನೀವು ಇಬ್ಬರು ಮಾತಾಡಿ, ನಾನು ಮಾತಾಡ್ತೀನಿ. ನಾನು ಖಂಡಿತ ಅಲ್ಲಿ ಕೊಡಿ. ಇನ್ನು ಮುಂದೆ ಜಾಸ್ತಿ ಎಲ್ಲೂ ಟ್ರಿಪ್ ಆಗಲ್ಲ, ಇನ್ನು ಮುಂದೆ ಆಫೀಸಲ್ಲೇ ಇರ್ತೀನಿ ಜಾಸ್ತಿ. ಓಕೆ, ಒಳ್ಳೆಯದು. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿ ಅಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.